ಹಲೋ, ಹಾಯ್ ಗಾಯ್ಸ್. ನಾನಿವಾಗ ಶಿರಾಡಿ ಘಾಟಿಯಲ್ಲಿ ಇದ್ದೀನಿ. ಇದು ಎಂಟ್ರಿ ಚೆಕ್ ಪೋಸ್ಟ್. ಇಲ್ಲೇನ್ ಚೆಕ್ ಮಾಡಲ್ಲ, ಬಿಕಾಸ್ ಯೂಶುವಲಿ ತುಂಬಾ ಗಾಡಿ ಹೋಗ್ತಾ ಬರ್ತಾ ಇರುತ್ತೆ. ಬಟ್ ನೋಡಿ, ತುಂಬಾ ಶಾಪ್ಸ್ ಎಲ್ಲ ಇದೆ. ಇಲ್ಲೆಲ್ಲ ಒಂದು ಸ್ಟಾಪ್ ಪಾಯಿಂಟ್ ಅಂತ, ಹೋಲ್ಡ್ ಪಾಯಿಂಟ್ ಅಂತ ಕೊಡ್ತಾರೆ. ಯಾಕಂದ್ರೆ ಆ ಚಿಕ್ಕ ಚಿಕ್ಕ ಮಾವಿನ ಹಣ್ಣು, ಪೈನಾಪಲ್ ಅದನ್ನೆಲ್ಲ ಉಪ್ಪು ನೀರಲ್ಲಿ ಹಾಕಿರ್ತಾರೆ. ಕೆಲವೊಬ್ಬರಿಗೆ ತುಂಬಾ ಇಷ್ಟ, ನನ್ಗುನು ತುಂಬಾ ಇಷ್ಟ. ಮತ್ತೆ ಟೀ ಎಲ್ಲ ಕುಡಿತಾರೆ ಇಲ್ಲೇ. ಸೊ ಒಂದು ಹೋಲ್ಡ್ ಪಾಯಿಂಟ್ ಇದು, ಸ್ಟಾರ್ಟಿಂಗ್ ಘಾಟ್ ಸೆಕ್ಷನ್ ಹೋಗುವ ಮುಂಚೆ. ಮೊದ್ಲಿಗೆ ಏನ್ ಮಾಡ್ಬೇಕು ಗೊತ್ತಾ, ಫಾರ್ ದ ಸೇಫರ್ ಸೈಡ್ ಬ್ಯಾಗ್ ನ ಹಿಂಗೆ ಹಾಕ್ಬೇಕು. ನೀವು ಚಾರ್ಮಾಡಿಗೆ ಮತ್ತೆ ಶಿರಾಡಿಗೆ ಕಂಪೇರ್ ಮಾಡಿದ್ರೆ ರೋಡ್ಸ್ ನೋಡಿ, ಶಿರಾಡಿದು ಕ್ಲೀನ್ ಅಂಡ್ ವೆರಿ ನೀಟ್ ರೋಡ್ಸ್. ಅಂಡ್ ಲುಕ್ ಎಟ್ ದ ಗೈಸ್, ಮ್ಯಾಂಗ್ಳೂರ್ ಗೈಸ್ K19 ರೈಡರ್ಸ್ಗೂ ಒಂದು ಬಾಂಧವ್ಯ ಇರುತ್ತೆ ಅಲ್ವಾ. ನಾನು ಏನ್ ಹೇಳ್ತಿದ್ದೆ ಅಂದ್ರೆ, ರೋಡ್ಸ್ ನೋಡಿ, ಫುಲ್ ಕಾಂಕ್ರೀಟ್ ರೋಡ್ಸ್, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಬಟ್ ಕೇರ್ಫುಲ್ ಆಗಿರ್ಬೇಕು ರೈಡ್ ಮಾಡುವಾಗ, ಬಿಕಾಸ್ ಕರ್ವ್ಡ್ ಇರುತ್ತೆ. ಸೊ ಜಾಸ್ತಿ ಸ್ಪೀಡ್ ಅಲ್ಲಿ ರೈಡ್ ಮಾಡಬಾರ್ದು. ನೋಡಿ, ಫುಲ್ ಫಾಗ್ ಇದೆ ಮೇಲೆ. ನೋಡ್ಬೇಕು, ಇವಾಗ ಕೆಳಗಿದ್ದೀನಿ, ಇನ್ನು ಮೇಲೆ ಹೋಗಿ ನೋಡ್ಬೇಕು ಯಾವ ತರ ಇದೆ ವೆದರ್, ಯಾವ ತರ ಇದೆ ಅಂತ ನೋಡ್ಬೇಕು. ನಿಮ್ ಗಮನ ಏನಿರ್ಬೇಕು ಅಂದ್ರೆ, ಕರ್ವ್ ಅಲ್ಲಿ ಕಾರ್ನರಿಂಗ್ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಈ ಘಾಟ್ ಸೆಕ್ಷನ್ ರೋಡ್ ಅಲ್ಲಿ ಬಿಗ್ ವೆಹಿಕಲ್ಸ್, ಲಾರಿ, ಕಂಟೈನರ್, ಈ ತರದೇ ತುಂಬಾ ಬಸ್ಗಳು ತುಂಬಾ ಟ್ರಾವೆಲ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಆಯಿಲ್ ಲೀಕೇಜ್ ಎಲ್ಲ ತುಂಬಾ ಇರುತ್ತೆ. ಸೊ ಅದು ರೋಡ್ ಅಲ್ಲಿ ಬಿದ್ದಿರುತ್ತೆ. ಸೊ ಅವಾಗ ನೀವು ಡೈರೆಕ್ಟ್ ಆಗಿ ಸ್ಕಿಡ್ ಆಗ್ತೀರಾ. ಸೊ ಕೇರ್ಫುಲ್ ಆಗಿರ್ಬೇಕು. ಇಫ್ ಯು ಆರ್ ಕಂಪೇರಿಂಗ್ ಬೋತ್ ಚಾರ್ಮಾಡಿ ಮತ್ತೆ ಶಿರಾಡಿ, ಚಾರ್ಮಾಡಿಯಲ್ಲಿ ರೋಡ್ಸ್ ಚೆನ್ನಾಗಿಲ್ಲ, ಅಲ್ಲಿ ಇನ್ನೂ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಓಕೆ, ಬಟ್ ಶಿರಾಡಿಯಲ್ಲಿ ರೋಡ್ಸ್ ಚೆನ್ನಾಗಿದೆ. ಯಾಕಂದ್ರೆ ದೊಡ್ಡ ದೊಡ್ಡ ವೆಹಿಕಲ್ ಎಲ್ಲ ಇಲ್ಲಿಂದನೇ ಟ್ರಾವೆಲ್ ಮಾಡೋದು, ಅದಕ್ಕೋಸ್ಕರ ಇಲ್ಲಿ ರೋಡ್ ಸ್ವಲ್ಪ ಚೆನ್ನಾಗಿದೆ. ಎಲ್ರು ಚಾರ್ಮಾಡಿ ಬಗ್ಗೆ ವಿಡಿಯೋ ಮಾಡ್ತಾರೆ, ಆಯ್ತಾ? ಯಾಕೆ ನಮ್ ಶಿರಾಡಿ ಬಗ್ಗೆ ವಿಡಿಯೋ ಮಾಡ್ಬಾರ್ದಾ? ಶಿರಾಡಿ ಘಾಟ್ ಏನ್ ಗೊತ್ತಾ, ಟೆನ್ಷನ್ ಇಲ್ಲ, ಚೆನ್ನಾಗಿ ಹೋಗ್ಬೋದು. ಶಿರಾಡಿ ಘಾಟ್ ಮೇಲೆ ಸ್ವಲ್ಪ ಕೆಲಸ ನಡೀತಿದೆ, ಅಲ್ಲಿ ಸ್ವಲ್ಪ ರೋಡ್ ಸರಿ ಇಲ್ಲ. ಅದೊಂದು ವೇಳೆ ಕಂಪ್ಲೀಟ್ ಆದ್ರೆ ಇಲ್ವಾ, ಟೆನ್ಷನ್ ಇಲ್ಲ, ಡೈರೆಕ್ಟ್ ಹೋಗ್ತಾ ಇರೋದೆ. ಎಲ್ರಿಗೂ ಈ ಘಾಟ್ ಸೆಕ್ಷನ್ ಟ್ರಾವೆಲ್ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ. ಸೊ ಎಲ್ರು ರೆಕಾರ್ಡ್ ಮಾಡ್ತಾ ಹೋಗ್ತಾರೆ ಈ ಘಾಟ್ ಸೆಕ್ಷನ್ ಅಲ್ಲಿ ಹೋಗುವಾಗ. ನೋಡಿ, 2 ಫೋನ್ ಹೊರಗಡೆ ಬಂತು. ಒಂದಿತ್ತು, ಇವಾಗ 2 ಬಂತು. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ದಿಸ್ ಇಸ್ ದ ಥಿಂಗ್, ಘಾಟ್ ಸೆಕ್ಷನ್ ನಿಮ್ಗೆ ಯಾವ ತರ ಫೀಲ್ ಕೊಡುತ್ತೆ ಅಂದ್ರೆ, ಯು ವಿಲ್ ಟ್ರಾವೆಲಿಂಗ್ ಸಮಥಿಂಗ್ ಇನ್ ಹೆವೆನ್ ರೂಟ್. ಆ ತರ. ಏನ್ ಗೊತ್ತಾ, ಇದೇ ರೂಟ್ ಅಲ್ಲಿ ನೀವು ರಿಟರ್ನ್ ಬರ್ತಿದ್ದೀರಾ ಅಂದ್ರೆ, ನೀವು ಬೈಕ್ ಅಲ್ಲಿ ಜಸ್ಟ್ 4th ಗೇರ್ ಅಲ್ಲಿ ಚೆನ್ನಾಗಿ ಇಳ್ಕೊಂಡ್ ಬರ್ಬೋದು. ಅಮೇಸಿಂಗ್ ಆಗಿರುತ್ತೆ ಫೀಲ್. ಓ ಮೈ ಗಾಡ್, ಇಲ್ಲಿ ನೋಡಿ ಫಾಗ್ ಸ್ಟಾರ್ಟ್ ಆಗಿದೆ. ನಾನು ಅಂದೆ ಅಲ್ವಾ ಮೇಲೆ ಫಾಗ್ ಇದ್ದೇ ಇರುತ್ತೆ ಅಂತ. ಈ ಫಾಗ್ ಎಲ್ಲ ಇಲ್ವಾ ಶಿರಾಡಿಯಲ್ಲಿ ಎಲ್ಲ, ಆ ತರ ಸಿಗಲ್ಲ. ಇದು ರೇರ್ ಇಲ್ಲಿ ಸಿಗೋದು. ಅದು ನಾವು ಕೆಳಗಡೆಯಿಂದ ಬರುವಾಗ್ಲೇ ಮೇಲೆ ನೋಡುವಾಗ ಗೊತ್ತಾಗುತ್ತೆ ಫಾಗ್ ಇದೆಯಾ ಇಲ್ವಾ ಅಂತ. ಓ ಮೈ ಗಾಡ್, ಲುಕ್ ಎಟ್ ದ ವೈಬ್. ನೇಚರ್ ಅಲ್ಲಿ ಕಳ್ದೋದಂಗೆ ಫೀಲ್ ಆಗ್ತಿದೆ, ಅದೂನು ಈ ಬೈಕ್ ರೈಡ್. ಓ, ನಂದು ಕಿವಿ ಎಲ್ಲ ಬ್ಲಾಕ್ ಆಗಿದೆ ಬಿಕಾಸ್ ಆಫ್ ಫಾಗ್. ಅಂಡ್ ಒನ್ ಮೋರ್ ಥಿಂಗ್ ಗೈಸ್, ನೀವು ನೇಚರ್ ನ ಎಷ್ಟೇ ಆನಂದಿಸಿ ರೈಡ್ ಮಾಡಿದ್ರು ನಿಮ್ ಕಣ್ಣು, ನಿಮ್ ಗಮನ ಇದು ರೋಡ್ ಮೇಲೆನೆ ಇರ್ಬೇಕು. ಯಾಕಂದ್ರೆ ಯಾವಾಗ ವೆಹಿಕಲ್ ನ ಮುಂದೆಯಿಂದ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಮತ್ತೆ ಲಾಕ್ ಪೊಸಿಷನ್ ಗೆ ಹೋಗುತ್ತೆ ನಿಮ್ ವೆಹಿಕಲ್, ಸೈಡ್ ಗೆ ಹೋಗೋದು, ಬೇರೆ ಕಡೆಗೆ ಹೋಗೋದು, ಈ ತರ ಎಲ್ಲ ಆಗ್ಬಿಡುತ್ತೆ. ಲುಕ್ ಎಟ್ ದಿಸ್. ಓ ಮೈ ಗಾಡ್, ಅದೇನ್ ಗೊತ್ತಾ, ಅದು ಫಾಗ್ ಕರೆಕ್ಟ್ ಆಗಿ ನಿಂತಿದೆ. ಓಕೆ, ಫುಲ್ ಕವರ್ ಮಾಡಿಲ್ಲ ನೇಚರ್ ನ. ಅದು ಒಂದು ಇಟ್ಸ್ ಲೈಕ್ 50-50, ನೇಚರ್ನು ಕಾಣಿಸ್ತಿದೆ, ಫಾಗ್ನು ಕಾಣಿಸ್ತಿದೆ, ಬೋತ್ನು ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೀನಿ.
ಅಮೇಜಿಂಗ್. ಓಕೆ, ಅದು ಹೋಗ್ತಾ ಇದೆ ಚಂದ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಇಲ್ಲಿ ಏನ್ ಗೊತ್ತಾ, ಇಲ್ಲಿ ನೆಟ್ವರ್ಕ್ ಇರಲ್ಲ ಆಯ್ತಾ ಒಂದೊಂದ್ಸಲ. ಸೊ ಆವಾಗ ಡ್ರೋನ್ ಲಾಗಿನ್ ಮಾಡಿ ಅಂತ ಕೇಳ್ತಾ ಇರುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಬಿಗ್ ಇಶ್ಯೂ. ಲಾಸ್ಟ್ ಟೈಮ್ ರೆಕಾರ್ಡ್ ಮಾಡಕ್ ಬಂದೆ ಆಯ್ತಾ, ಲಾಗಿನ್ ಅಂತ ಕೇಳ್ತಾ ಇತ್ತು. ಇದು ಚಾರ್ಮಾಡಿ ಘಾಟಿ ಮೇಲಿರುವ ಸೆಕ್ಷನ್ ರೋಡ್. ಇದು ಮುಂಚೆಲ್ಲ ಏನ್ ಗೊತ್ತಾ, ರೋಡ್ ಸರಿ ಇರ್ಲಿಲ್ಲ, ಇವಾಗ ಸರಿ ಆಗ್ತಾ ಇದೆ. ಸೊ ಈ ಕಡೆ ಎಲ್ಲ ಸರಿ ಆಗ್ತಾ ಇದೆ ರೋಡ್. ಸೆಕೆಂಡ್ ಲೈನ್, ಒಂದ್ ಲೈನ್ ಸರಿ ಮಾಡಿ ಬಿಟ್ಟಿದ್ದಾರೆ ನೋಡಿ, ಇವಾಗ ಸಿಗುತ್ತೆ. ಸೊ ಇದು ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಇದೆ ಆಕ್ಚುಲಿ. ರೋಡ್ ಎಲ್ಲ ಹಿಂಗೆ ಇದೆ, ಸಕಲೇಶ್ಪುರ ಎಂಟ್ರಿ ವರೆಗೆ ಹಿಂಗೆ ಇದೆ. ಸ್ವಲ್ಪ ಕಾಂಕ್ರೀಟ್ ರೋಡ್ ಸಿಕ್ತು, ನೋಡೋಣ. ಎಲ್ಲಿ ನೋಡಿದ್ರು ಅದೇ ಪ್ಲಾಸ್ಟಿಕ್ ನೋಡಿ, ರೈಡರ್ಸ್ಗೆಲ್ಲ ಅದೇ, ಮುಂದೆ ಹಿಂದೆ ಎಲ್ಲ ಅದೇ ಪ್ಲಾಸ್ಟಿಕ್. ಬ್ಲೂ, ರೆಡ್, ಗ್ರೀನ್, ಎಲ್ಲೋ ಎಲ್ಲಾನು ಇದೆ, ಎಲ್ಲ ಕಲರು ಇದೆ. ನೋಡಿ ಹಿಂದೆ ನೋಡಿ, ಅಕ್ಕ ಪಕ್ಕ ಎಲ್ಲ ಅದೇ. ಆಕ್ಚುಲಿ ಏನ್ ಗೊತ್ತಾ, ಅದು ಮುಂಚೆಯಿಂದನೇ ಇತ್ತು. ಗದ್ದೆಯಲ್ಲಿ ಯಾರು ಕೆಲಸ ಮಾಡ್ತಿದ್ರು ಅವ್ರು ಯೂಸ್ ಮಾಡ್ತಾ ಇದ್ರು. ಅದ್ರ ಮಹತ್ವ ಈ ಹಳ್ಳಿ ಜನರಿಗೆಲ್ಲ ಗೊತ್ತಿತ್ತು. ಓಕೆ, ಸಿಟಿ ಅವರಿಗೆ ಗೊತ್ತಿರ್ಲಿಲ್ಲ. ಒಂದ್ಸಲ ಸಿಟಿ ಅವರು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದ್ರದ್ದು ಮಹತ್ವ ಗೊತ್ತಾಯ್ತು. ಸೊ ಎಲ್ರು ವೇರ್ ಮಾಡಕ್ ಸ್ಟಾರ್ಟ್. ಎಲ್ಲ ಗ್ರೋಸರಿ ಶಾಪ್ ಅಲ್ಲಿ, ಎಲ್ಲ ಸಣ್ಣ ಪುಟ್ಟ ಶಾಪ್ ಅಲ್ಲಿ ಇದು ಅವೈಲೇಬಲ್ ಇದೆ. ನೋಡಿ ಅಗೇನ್, ನೋಡಿದ್ರ ಫುಲ್ ಪ್ಲಾಸ್ಟಿಕ್ ಹವಾ. ಅದ್ರ ಕ್ವಾಲಿಟಿನೂ ಚೆನ್ನಾಗಿದೆ. ಒಂದೆರಡ್ ಸಲ ವೇರ್ ಮಾಡಿದ್ಮೇಲೆ ಅದು ಟೇರ್ ಆಗುತ್ತೆ ಅಂತೆಲ್ಲ ಇಲ್ಲ. ಓಕೆ, ಚೆನ್ನಾಗಿದೆ. ನನ್ ಜೊತೆ ಓಲ್ಡ್ ಒನ್ ಇವಾಗ್ಲೂ ಇದೆ, ಅದ್ ಮನೇಲಿ ಬಿಟ್ಟು ಬಂದೆ. ಇವಾಗ ನ್ಯೂ ಒಂದು ಪರ್ಚೇಸ್ ಮಾಡಿದೆ. ಇದು ಇವಾಗ ನಮ್ಗೆ ಸಿಗ್ತಿರೋದು ಸಕಲೇಶ್ಪುರದ ಮಂಜರಾಬಾದ್ ಫೋರ್ಟ್. ನೀವು ನೋಡಿರ್ತೀರಾ, ನಾ ಅದ್ರದ್ದು ವಿಡಿಯೋ ಹಾಕಿದ್ದೀನಿ. ಇದೆ ಅದು ಡ್ರೋನ್ ವ್ಯೂ, ಹೆಂಗಿದೆ ನೋಡಿ. ಎಲ್ಲ ವಿಸಿಟರ್ಸ್ ಇದಾರೆ, ಇಲ್ಲೇ ತುಂಬಾ ಜನ ಇದ್ದಾರೆ. ಸೊ ಆಕ್ಚುಲಿ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಬಟ್ ಏನಂದ್ರೆ ಇಲ್ವಾ, ಮೇಲೆ ಹೋದ್ರೆ ಏನು ಗೊತ್ತಾಗಲ್ಲ, ಡ್ರೋನ್ ವ್ಯೂ ನೋಡಿದ್ರೇನೆ ಗೊತ್ತಾಗೋದು. 2.5 to 3 kilometer ಟ್ರೆಕ್ಕಿಂಗ್ ಇದೆ. ಟ್ರೆಕ್ಕಿಂಗ್ ಅಂದ್ರೆ ಆಕ್ಚುಲಿ ಸ್ವಲ್ಪ ಸ್ಟೆಪ್ಸ್ನು ಇದೆ, ಅಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಸೊ ಯಾರೆಲ್ಲ ವಿಸಿಟ್ ಮಾಡಿಲ್ಲ, ವಿಸಿಟ್ ಮಾಡಿ. ಈ ಕಡೆ ಈ ರಸ್ತೆಯಲ್ಲಿ ಹೋದ್ರೆ ಸಕಲೇಶ್ಪುರ ಸಿಟಿ ಸಿಗುತ್ತೆ. ದಿಸ್ ಈಸ್ ಕಂಪ್ಲೀಟ್ಲಿ ಸ್ಟ್ರೈಟ್ ಹೈವೇ. ಹಾಸನ್ ರೀಚ್ ಆಗಕ್ಕೆ ಸಿಟಿ ಬೈಪಾಸ್ ಆಗುತ್ತೆ. ನಾನು ಇವಾಗ ಹೈವೇ ಅಲ್ಲಿ ಹೋಗ್ತಾ ಇದ್ದೀನಿ. ಒನ್ ಮೋರ್ ಥಿಂಗ್ ಗೈಸ್, ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಬಾಯ್ ಬಾಯ್ ಗೈಸ್, ಸಿ ಯು ಸೂನ್, ಸ್ಟೇ ಟ್ಯೂನ್, ಸ್ಟೇ ಬ್ಲೆಸ್ಡ್. ದಿಸ್ ಇಸ್ ಚಮ್ಮಿ signing off.